ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ ಜ್ಞಾನ ಸುಧಾ ಬೈ ಪಾರ್ವತಿ ಚಾನಲಲ್ಲಿ ಈಗಾಗಲೇ ಪಂಚಾಂಗ ಅಂದರೆ ಏನು ಅನ್ನೋದು ನನ್ನ ಹಳೆ ವಿಡಿಯೋದಲ್ಲಿದೆ. ಆದರೂ ಇನ್ನೊಂದು ಸತಿ ಇದು ಮಾಡ್ತಿದ್ದೀನಿ. ಪಂಚಾಂಗ ಅಂದರೆ ಭಾರತೀಯ ಪರಂಪರೆಯ ಪದ್ಧತಿ, ಇಂದಿನ ಕಾಲಗಣನೆ ಯಾವ ರೀತಿ ಮಾಡ್ತಿದ್ವಿ ಅಂತ ಹೇಳ್ಬೋದು. ಈ ಪಂಚಾಂಗ ಅನ್ನೋ ಪದ ಯಾವ ರೀತಿ ಉಟ್ಕೊಂತು ಅಂದರೆ, ಪಂಚಾಂಗನ ಬಿಡಿಸಿ ನೋಡಿದಾಗ ಪಂಚ ಪ್ಲಸ್ ಅಂಗ. ಪಂಚ ಅಂದರೆ 5, ಅಂಗ ಅಂದರೆ ಅದು 5 ಅಂಗಗಳನ್ನು ಹೊಂದಿರುವಂಥದ್ದು ಅಂತ ಹೇಳ್ಬೋದು. ಈ ಪಂಚಾಂಗದಿಂದ ತಿಳ್ಕೊಳೋ ಅಂಥದ್ದು ಏನೇನು, ಈ ಪಂಚಾಂಗದಿಂದ ಏನು ಪ್ರಯೋಜನ ಇದೆ, ಏನು ಹಿಂದಿನ ಕಾಲದಿಂದಲೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾವ ರೀತಿ ಪಂಚಾಂಗನ ಉಪಯೋಗಿಸ್ಕೊಂಡು ನಾವು ಇದು ಮಾಡ್ತೀವಿ, ಪ್ರತಿ ವರ್ಷವೂ ನೋಡಿಕೊಂಡು ಬರ್ತೀವಿ. ಈ ಪಂಚಾಂಗದ ಅಂಶಗಳು ಹೇಗಿರುತ್ತೆ ಅಂದರೆ, ಫಸ್ಟು ತಿಥಿ. ತಿಥಿ ಏನು ತೋರಿಸುತ್ತೆ? ಚಂದ್ರನ ಸ್ಥಿತಿಯನ್ನು ಆಧರಿಸಿದ ಚಾಂದ್ರ ದಿನ ಅಂತ ಹೇಳ್ತೀವಿ. ವಾರ ಅಂದರೆ ಏನು? ಭಾನುವಾರದಿಂದ ಶನಿವಾರದ ತನಕ ಇರೋದು ವಾರದ ದಿನ. ನಕ್ಷತ್ರ ಅಂದರೆ ಆ ದಿನ 27 ನಕ್ಷತ್ರ ಇರ್ತಲ್ಲ, ಆ ದಿನ ಚಂದ್ರನ ಇರೋ ನಕ್ಷತ್ರನ ಹೇಳ್ತೀವಿ. ಯೋಗನೂ ಅಷ್ಟೆ. ಸೂರ್ಯ ಮತ್ತು ಚಂದ್ರ ಇರೋ ಅಂತರನ, ಡಿಸ್ಟೆನ್ಸ್ನ ಸೂರ್ಯ ಮತ್ತು ಚಂದ್ರರಿಂದ ಕ್ಯಾಲ್ಕುಲೇಷನ್ ಮಾಡಿ ಹೇಳೋ ಅಂಥದ್ದು ಯೋಗ. ಆ ಕಾಲಘಟಕನ ಅಂತ ಹೇಳ್ತೀವಿ. ಅದು 27 ಯೋಗಗಳು ಇದೆ. ಕರ್ಣ, ಒಂದು ತಿಥಿ ಇದೆಯಲ್ಲ, ಅದರಲ್ಲಿ ಅರ್ಧ ಭಾಗ ಅಂತ ಹೇಳ್ತೀವಿ. ಈ ರೀತಿ ನಾವು ಈ 5 ಅಂಗಗಳಿಂದ, ಯಾವುದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣದಿಂದ ತಿಳ್ಕೊಬೋದು. ಇವಾಗ ತಿಥಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೂರ್ಯ ಮತ್ತು ಚಂದ್ರನ ನಡುವಿನ ಕೋಣೀಯ ಅಂದರೆ ಟ್ರಯಾಂಗಲ್ ಡಿಸ್ಟೆನ್ಸು ಪ್ರತಿ 12 ಡಿಗ್ರಿಗೆ ಹೋಗುವ ಅವಧಿ. ಒಂದು ದಿವಸ ತಿಥಿ ಅಂದರೆ ಒಂದು ದಿವಸದ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ. ಅದೆಷ್ಟು ಡಿಗ್ರಿ ಇರುತ್ತೆ? 12 ಡಿಗ್ರಿ ಇರುತ್ತೆ. 30 ತಿಥಿ ಇರುತ್ತೆ ನಮ್ಮ ಇದರಲ್ಲಿ. ಏನು ಚಾಂದ್ರಮಾನದಿಂದ ಪ್ರಕಾರ ನಾವು ನೋಡಿದ್ರೆ 30 ತಿಥಿ ಇರುತ್ತೆ. ಅದರಲ್ಲಿ ಶುಕ್ಲ ಪಕ್ಷದ್ದು ಪಾಡ್ಯದಿಂದ ಅಮಾವಾಸ್ಯೆ ತನಕ, ಹುಣ್ಣಿಮೆ ತನಕ ಶುಕ್ಲ ಪಕ್ಷ. ಮತ್ತು ಕೃಷ್ಣ ಪಕ್ಷದ್ದು ಏನಾಗುತ್ತೆ? ಪಾಡ್ಯದಿಂದ ಅಮಾವಾಸ್ಯೆ ತನಕ. ಏನೋ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಹುಣ್ಣಿಮೆ, ಚತುರ್ದಶಿ, ಹುಣ್ಣಿಮೆ. ಅದಾದಮೇಲೆ ಮತ್ತೆ ಅದೇ ರೀತಿ ಪಾಡ್ಯದಿಂದ ಹೇಳ್ಕೊಂಬಂದರೆ ಅಮಾವಾಸ್ಯೆ ಬರುತ್ತೆ. ಅದೇ ರೀತಿ ವಾರ ಅಂದ್ರೇನು ಎಲ್ರಿಗೂ ಗೊತ್ತಿರುತ್ತೆ. ಸೂರ್ಯೋದಯದಿಂದ ನೆಕ್ಸ್ಟ್ ಸೂರ್ಯೋದಯ ತನಕ ವಾರಕ್ಕೆ ಒಂದು ದಿನ. ಭಾನುವಾರದಿಂದ ನಾವು ಮೊದಲು ಇದು ಮಾಡ್ತೀವಿ. 7 ವಾರ ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಪ್ರತಿಯೊಂದು ವಾರಕ್ಕೂ ಅದೇ ಅಧಿಪತಿ ಏನಾಗ್ತಾನೆ, ಗ್ರಹದ ಅಧಿಪತಿ ಇರುತ್ತೆ. ಭಾನುವಾರ ಅಂದರೆ ಸೂರ್ಯಾಧಿಪತಿ, ಸೋಮವಾರ ಅಂದರೆ ಚಂದ್ರಾಧಿಪತಿ ಆಗಿರ್ತಾನೆ, ಮಂಗಳವಾರ ಕುಜಾದಿ ಅಂದರೆ ಬುಧ, ಕುಜ ಅಥವಾ ಮಂಗಳ ಅಂತ ಹೇಳ್ತೀವಿ, ಭೌಮ ಅಂತ ಹೇಳ್ತೀವಿ, ಅಧಿಪತಿ ಆಗಿರ್ತಾನೆ. ಬುಧವಾರಕ್ಕೆ ಬುಧ ಅಧಿಪತಿ ಆಗಿರ್ತಾನೆ, ಗುರುವಾರಕ್ಕೆ ಗುರು, ಶುಕ್ರವಾರಕ್ಕೆ ಶುಕ್ರ, ಶನಿವಾರಕ್ಕೆ ಶನಿ. ಈ 7 ದಿವಸಕ್ಕೂ 7 ಗ್ರಹಗಳು ಅಧಿಪತಿ ಹೊಂದಿರುತ್ತೆ. ರಾಹು ಕೇತುಗಳಿಗೆ ಇಲ್ಲಿ ವಾರದಲ್ಲಿ ಸ್ಥಾನ ಇರೋದಿಲ್ಲ. ಈ 7 ದಿವಸ ನಾನು ಇದು ಯಾಕೆ ಮತ್ತೆ ಇವದನ್ನು ವಾರ, ತಿಥಿ, ನಕ್ಷತ್ರದ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ನಕ್ಷತ್ರ ಅಂದರೆ ಏನು? ಚಂದ್ರನು ಆ ದಿನ ಸಂಚರಿಸಿರುವ ಆಕಾಶದ ವಿಭಾಗ 27 ನಕ್ಷತ್ರನ ವಿಭಾಗ ಮಾಡಿದ್ದೀವಿ. ಒಂದು ನಕ್ಷತ್ರದ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ ಆಗಿರುತ್ತೆ. ಆ ರೀತಿ ನಾವು 360 ಡಿಗ್ರಿನ ಏನು ಮಾಡ್ತೀವಿ, 27 ನಕ್ಷತ್ರಕ್ಕೂ ಹಂಚಿದ್ದೀವಿ. ಉದಾಹರಣೆ ಏನು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಆ ಥರ ಹೇಳ್ಕೊಂಡು ಬಂದರೆ ಏನು, ರೇವತಿ ನಕ್ಷತ್ರ ತನಕ 27 ನಕ್ಷತ್ರ ಇರುತ್ತೆ. ಅಭಿಜಿನ್ ನಕ್ಷತ್ರನ ನಾವು ಕನ್ಸಿಡರ್ ಮಾಡೋದಿಲ್ಲ. 27 ನಕ್ಷತ್ರಕ್ಕೂ ಏನು 13 ಡಿಗ್ರಿ 20 ನಿಮಿಷ ಅಂತ ಇರುತ್ತೆ. ನಾವು ಹುಟ್ಟಿದ ದಿವಸ ಯಾವ ನಕ್ಷತ್ರ ಇರುತ್ತೋ ಚಂದ್ರನ ನೋಡಿ ನಾವು ತಿಳ್ಕೊತೀವಿ ನಾವು ಯಾವ ನಕ್ಷತ್ರದಲ್ಲಿ ಜನ್ಮವನ್ನು ಪಡೆದಿದ್ದೀವಿ ಅನ್ನೋದು ನಿರ್ಧಾರ
ಮಾಡ್ತೀವಿ. ಅದೇ ರೀತಿ ಯೋಗ ಅಂದರೆ ಸೂರ್ಯ ಮತ್ತು ಚಂದ್ರನ ನಿರಯನ ರೇಖಾಂಶ ಅಂತ ಹೇಳ್ತೀವಿ. ಅವೆರಡನ್ನು ಸೇರಿಸಿ ಮಾಡಿದಾಗ ಒಟ್ಟು ಪ್ರಮಾಣ 13 ಡಿಗ್ರಿ 20 ನಿಮಿಷ. ನಕ್ಷತ್ರಕ್ಕೆ ಹೆಂಗಿರುತ್ತೋ ಅದೇ ರೀತಿ ಯೋಗಕ್ಕೂ 13 ಡಿಗ್ರಿ 20 ನಿಮಿಷ ಇದು ಕೊಟ್ಟಿರ್ತೀವಿ. ಇದನ್ನು ಒಟ್ಟು 27 ಇರುತ್ತೆ. 27 ಯೋಗ ತಿಂಗಳಲ್ಲಿ ಬರ್ತಾ ಇರುತ್ತೆ. ಒಂದು ಯೋಗ ಸಾಮಾನ್ಯವಾಗಿ ಒಂದು ದಿವಸಕ್ಕೆ ಸರಿಸಮನಾದ ಅನುಕೂಲತೆ ಪ್ರತಿಕೂಲತೆ ಅನ್ನೋದು, ಒಳ್ಳೆಯ ಯೋಗನ ಕೆಟ್ಟ ಯೋಗನ ಅನ್ನೋದು ಜ್ಯೋತಿಷ್ಯ ಮಾನದಂಡದಲ್ಲಿ ಬಳಸಲಾಗುತ್ತೆ. ಇದು ವ್ಯಾಯಾಮ ಮಾಡ್ತೀವಲ್ಲ ಆ ಥರದ್ದು ಯೋಗ ಇಲ್ಲ, ಧ್ಯಾನಕ್ಕೆ ಮಾಡ್ತೀವಲ್ಲ ಯೋಗ ಅದು ಅಲ್ಲ. ಇದು ಪಂಚಾಂಗದಲ್ಲಿ ದಿನಶುದ್ಧಿಗೆ ಯೋಗ ಕರಣ ಈ ಥರದನ್ನೆಲ್ಲ ಇದು ಮಾಡ್ತೀವಿ. ಒಟ್ಟು ಎಷ್ಟು ಇರುತ್ತೆ? 27 ಯೋಗ ಇರುತ್ತೆ. 27 ಯೋಗದ ಹೆಸರುಗಳು ಯಾರಿಗೂ ಸಾಮಾನ್ಯವಾಗಿ ಜನರಲ್ ಪೀಪಲ್ಗೆ ಗೊತ್ತಿರಲ್ಲ. ನೆಕ್ಸ್ಟ್ ಯೋಗದ ಹೆಸರುಗಳು ಕೊಡ್ತೀನಿ. ಆ 27 ಯೋಗಕ್ಕೂ ಒಂದೊಂದು ಗ್ರಹ ಅಧಿಪತ್ಯ ಇರುತ್ತೆ. ಆ ಯೋಗದಿಂದ ಏನು ಆಗುತ್ತೆ, ನಾವು ಯೋಗನ ಯಾವುದಕ್ಕೆ ನೋಡ್ತೀವಿ ಅನ್ನೋದು, ವಾರನ ಯಾವುದಕ್ಕೆ ನೋಡ್ತೀವಿ, ನಕ್ಷತ್ರನ ಯಾವುದಕ್ಕೆ ನೋಡ್ತೀವಿ, ತಿಥಿನ ಯಾವುದಕ್ಕೆ ನೋಡ್ತೀವಿ, ಆಯಿತಾ, ಯೋಗನ ಯಾವುದಕ್ಕೆ ನೋಡ್ತೀವಿ, ಕರ್ಣನ ಯಾವುದಕ್ಕೆ ನೋಡ್ತೀವಿ ಅಂತ ನಿಮಗೆ ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಇನ್ನೊಂದು ಸತಿ ಒಂದು ವಿಡಿಯೋ ಆಲ್ರೆಡಿ ಇದ್ರೂ ಇನ್ನೊಂದು ಸತಿ ಈ ವಿಡಿಯೋನ ನಾನು ನಿಮಗೆ ಇದು ಮಾಡ್ತಾ ಇದ್ದೀನಿ. ಅದೇ ರೀತಿ ನೋಡಿ, ಕರ್ಣ ಎಂದರೆ ಒಂದು ತಿಥಿ ಅಂದರೆ ಒಂದು ದಿವಸದ ಪೂರ್ತಿ ಇರುತ್ತೆ ಅಲ್ವಾ, ಹೆಚ್ಚು ಕಡಿಮೆ. ಅದನ್ನು ಅರ್ಧ ಭಾಗನ ಕರ್ಣ ಅಂತ ಹೇಳ್ತೀವಿ. ಸೂರ್ಯ ಚಂದ್ರರ ನಡುವಿನ ಅಂತರ, ಆ ಎರಡರದ್ದು ಡಿಸ್ಟೆನ್ಸ್ ಇರುತ್ತಲ್ಲ, ಅದು 6 ಡಿಗ್ರಿಗೆ ಒಂದು ಕರ್ಣ ಅಂತ ಹೇಳ್ತೀವಿ. ಅಂದರೆ ಒಂದು ತಿಥಿದು ಅರ್ಧ ಭಾಗನ ನಾವು ಏನು ಹೇಳ್ತೀವಿ? ಕರ್ಣ ಅಂತ ಹೇಳ್ತೀವಿ. ಈ ಕರ್ಣದಲ್ಲಿ ಏನು ಇರುತ್ತೆ? 2 ಕರ್ಣ ಥರ ಇರುತ್ತೆ, ಕ್ಷಯ ವೃದ್ಧಿ ಅಂತ. ಇದು ಅದಕ್ಕಿಂತ ಹೆಚ್ಚಾಗಿ ತಿಥಿಗಳಲ್ಲಿ ಯಾವ್ಯಾವ್ದು ಇರುತ್ತೆ ಅಂದರೆ ಭವ, ಬಾಲವ, ಕೌಲವ, ತೈತಿಲ, ಗರಿಜ, ವಣಿಗ ಮತ್ತು ವಿಷ್ಟಿ ಮುಂತಾದವು ಇನ್ನೂ ಇದ್ದಾವೆ. ಚತುಷ್ಪದ ಕರ್ಮ ಬೇಕಾದಷ್ಟು ಇದ್ದಾವೆ. ಇನ್ನು 11 ಏನೋ ಕರ್ಣಗಳು ಬರ್ತವೆ. ಇವುಗಳಲ್ಲಿ ಕೆಲವನ್ನ ಹೆಸರುಗಳು ಹೇಳಿದ ತಕ್ಷಣವೇ ನಾವು ಶುಭ ಕಾರ್ಯನ ಉಪಯೋಗಿಸ್ಕೊತೀವಿ. ವಿಷ್ಟೀಕರಣ ಶುಭ ಕಾರ್ಯಕ್ಕೆ ಉಪಯೋಗಿಸಲ್ಲ ಕೆಲವೊಂದು ಕರ್ಣಗಳನ್ನ. ಮತ್ತು ಏನು ಗೊತ್ತಾ, ವಿಷ್ಟೀಕರಣದಲ್ಲಿ ಜನ್ಮ ತಾಳ್ದವ್ರದ್ದು ತುಂಬ ಫೇಮಸ್ ವ್ಯಕ್ತಿಗಳಾಗುತ್ತಾರೆ, ಇಲ್ಲ ಆರ್ಥಿಕವಾಗಿ ಅನುಕೂಲವಾಗಿರ್ತಾರೆ ಅನ್ನೋದು ಇದು. ಆದರೆ ಮುಹೂರ್ತಕ್ಕೆ ಮಾತ್ರ ವಿಷ್ಟೀಕರಣ ನಿಷಿದ್ಧಬದ್ಧಕರಣ ಅಂತ ಹೇಳ್ತೀವಿ, ಅದು ನಿಷಿದ್ಧವಾಗಿರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಪಂಚಾಂಗನ ಯಾವುದು? ಒಂದು ತಿಥಿ ಯಾರೋ ಹುಟ್ಟಿದ್ದಾರೆ ಅಂದ್ಕೊಳ್ಳಿ, ಒಂದು ದಿವಸದ ಪಂಚಾಂಗ. ತಿಥಿ ಏನಾಗಿರುತ್ತೆ? ಶುಕ್ಲ ಪಕ್ಷ ಪಂಚಮಿ, ವಾರ ಸೋಮವಾರ ಆಗಿರುತ್ತೆ, ನಕ್ಷತ್ರ ರೋಹಿಣಿ ನಕ್ಷತ್ರ ಇರುತ್ತೆ, ಯೋಗ ಶುಭ ಯೋಗ ಇರುತ್ತೆ, ಕರಣ ಭವಕರಣ. ಅಂದರೆ ಆ ದಿನದ ಚಂದ್ರನ ಸ್ಥಿತಿ, ವಾರದ್ದಿದು, ಚಂದ್ರನ ನಕ್ಷತ್ರ ಸ್ಥಾನ, ಸೂರ್ಯ ಮತ್ತು ಚಂದ್ರರ ನಡುವೆ ಇದಾಗಿರೋದು ಸಂಯೋಜ ಯೋಗ ಕರಣ ಯಾವ ರೀತಿ ಉಂಟಾಗುತ್ತೆ, ಇದನ್ನು ನೋಡಿದಾಗ ಇದರಲ್ಲಿ ಶುಭ ಇದೆಯಾ ಅಶುಭ ಇದೆಯಾ ಅಂತ ನೋಡ್ಬೋದು. ಇಲ್ಲಿ ಪಂಚಮಿ ತಿಥಿ ಒಳ್ಳೆಯದು, ಯಾವುದಕ್ಕಾದರೂ ಸೋಮವಾರ ಮಾಡೋದು ಒಳ್ಳೆಯದು, ರೋಹಿಣಿ ನಕ್ಷತ್ರ ಒಳ್ಳೆಯದು, ಯೋಗನೂ ಶುಭ ಯೋಗ, ಹೆಸರಲ್ಲೇ ಯೋಗ ಗೊತ್ತಾಗ್ಬಿಡುತ್ತೆ ಒಳ್ಳೆಯದ ಕೆಟ್ಟದ ಅಂತ. ಕರಣ ಭವಕರಣ ಈ ಥರ ಇದ್ದಾಗ ಇದು ತುಂಬ ಅನುಕೂಲವಾಗಿದೆ ಎಲ್ಲದಕ್ಕೂ ಅಂತ ಹೇಳ್ಬೋದು. ಇದನ್ನು ಶುಭನ ಅಶುಭನ ಅಂತ ಲೆಕ್ಕ ಹಾಕ್ಕೊಂಡು ಯಾವುದು ಇದೆ ಏನು ಅನ್ನೋದು ನೋಡ್ಬೋದು. ಕರ್ಣನ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು ಕೆಲಸ ಕಾರ್ಯಗಳು ಹೇಗಾಗುತ್ತೆ ಅನ್ನೋದನ್ನು ಯೂಸ್ ಮಾಡ್ತೀವಿ. ಮುಖ್ಯವಾಗಿ ನಾವು ಮದುವೆ ಮುಹೂರ್ತ, ಗೃಹಪ್ರವೇಶ, ಮುಂಜಿ ಇಂಥವಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ ವಾರ, ತಿಥಿ ಮತ್ತು ನಕ್ಷತ್ರನ ತುಂಬ ಇಂಪಾರ್ಟೆಂಟ್ ತೊಗೊತೀವಿ. ಈ ಯೋಗಗಳಲ್ಲಿ ವೈದ್ಯುತಿ, ವಿಷ್ಕುಂಭ ಈ ಥರ ಯೋಗಗಳನ್ನ ಯೂಸ್ ಮಾಡಲ್ಲ, ಭದ್ರೇಕರ್ಣನ ಯೂಸ್ ಮಾಡಲ್ಲ. ಅವನ್ನು ಮುಂದಕ್ಕೆ ನಾನು ಹೇಳ್ತೀನಿ ಯಾವ ಕರ್ಣ ಯಾವ ಯೋಗ ಏನಿದ್ರೆ ಏನು ಒಳ್ಳೆಯದು ಅಂತ ನಿಮಗೆ